ಅಕ್ಕನವರು ಅವರ ಒಂದು ಸ್ಮರಣೆಯ ದಿನವೂ ಇದಾದ್ದರಿಂದ ಆ ದುಃಖ ಇದು 4-5 ದಿನಗಳಷ್ಟೇ ಆಗಿರೋದು. ಅಕ್ಕನವರು ಅಗಲಿ ಹೋಗಿ ನನಗೆ ಈ ಸಂದರ್ಭದಲ್ಲೇನು ಮಾತಾಡಬೇಕು ಅಂತ ಅನ್ನಿಸ್ತಾ ಇಲ್ಲ. ಉದುರಿ ಹೂವು ಕೊಡಿ, ಒಂದು ಕೊಡಿ. ನಮೋ ತಸ್ಸ ಭಗವತೋ ಅರ್ಹತೋ ಸಮ್ಮಾ ಸಂಬುದ್ಧಸ್ಸ. ನಮೋ ತನಾದಿಪಾಥ ವೇರಮಣಿ ಶಿಕ್ಷಾಪದಂ ಸಮಾಧಿಯಾಮಿ. ಆದಿನ್ನದಾನ ವೇರಮಣಿ ಶಿಕ್ಷಾಪದಂ ಸಮಾಧಿಯಾಮಿ. ಕಾಮೇಶು ಮಿಚ್ಚಾಚಾರ ವೇರಮಣಿ ಶಿಕ್ಷಾಪದಂ ಸಮಾಧಿಯಾಮಿ. ಮೋಸವಾದ ವೇರಮಣಿ ಶಿಕ್ಷಾಪದಂ ಸಮಾಧಿಯಾಮಿ. ಸೂದ ಮೇರಯ ಮಜ್ಜ ಪಮಾದತ್ಥಾನ ವೇರಮಣಿ ಶಿಕ್ಷಾಪದಂ ಸಮಾಧಿಯಾಮಿ. ಸಾಧು ಸಾಧು ಸಾಧು. ಮಹಾಪರಿನಿರ್ವಾಣ ದಿನಾಚರಣೆ ಆಚರಿಸ್ಕೊಂಡು ಬರ್ತಾರೆ. ಈ ಬಾರಿ ಒಳಗಡೆ ಮಾಡಿದ್ದಾರೆ. ತುಂಬ ನೋಡಿ, ಮೊದಲಿಗೆ ಜೈ ಭೀಮ್. ನಾವು 13 ವರ್ಷ ನಾವು ಟೌನಲ್ಲಿ ಮೆಟಲ್ ಮೇಲೆನೆ ಮಾಡ್ತಿದ್ವಿ. ಈ ವರ್ಷ ನಮಗೆ ಮುನ್ಸೂಚನೆ ಇತ್ತು ಮಳೆ ಬರೋದು, ಬೆಂಗಾಲು ಹವಾಮಾನ ಇಲಾಖೆ ಅಂತ ಹೇಳಿದ್ರು ಅಂತೇಳಿ ನಾವು ಪುರವಣ ಒಳ್ಳೆ ತಗೊಂಡು ವೇದಿಕೆ ಪ್ರೋಗ್ರಾಮ್ ಇದು ನಾವು ಜನ ತಾನಾಗಿ ಬಂದು ಅವ್ರಿಗೆ ಗೌರವ ಸಲ್ಲಿಸೋ ಪ್ರೋಗ್ರಾಮ್ ನಾವು ಒಳ್ಳೆ ಮಾಡಿದ್ವಿ. ಬಾಬಾ ಸಾಹೇಬ್ ಅವರ 68ನೇ ಪರಿನಿರ್ವಾಣ ದಿನಾಚರಣೆ ಅವರಿಗೆ ಯಾವ ರೀತಿಯಲ್ಲಿ ಹೊರದೇಶದಲ್ಲಿ ಅವರ ಮಹಾನ್ ನಾಯಕರಿಗೆ ಗೌರವ ಸಲ್ಲಿಸ್ತಾರೋ ಅದೇ ರೀತಿಯಲ್ಲಿ ನಾವು ನಮ್ಮ ಭಾರತೀಯರು ಪ್ರತಿಯೊಬ್ಬರು ಸಂವಿಧಾನದ ಅಡಿಯಲ್ಲಿ ಪ್ರತಿ ಭಾರತೀಯರು ಬರ್ತೀವಿ. ನಮ್ಮ ವಡಗೇರಿ ನಾಗರಾಜ್ ಅವರು, ಮತ್ತೆ ಡಾಕ್ಟರ್ ಎಂ ವೆಂಕಟಚಮ್ಮಣ್ಣ, ಬಸವರಾಜ್ ಪಡಕೋಟೆಯನ್ನ, ಕೆ.ಸಿ. ಮೂರ್ತಿಯನ್ನ, ಅವರು ಕನ್ನಡ ಹೋರಾಟಗಾರರು, ಡಾಕ್ಟರ್ ಮಾಲೂರು ಆನಂದ್ ಸಾರು, ಇವರೆಲ್ಲರೂ ಬಂದಿದ್ರು. ಇದರಲ್ಲಿ ಏನಂದ್ರೆ ವಿ ದ ಪೀಪಲ್ ಅಂದ್ರೆ ನಾವು ಅವರು ವಡಗೇರಿ ನಾಗರಾಜ್ ಅವರು ಹೇಳಿದಂಗೆ ಸಂವಿಧಾನದ ಅಡಿಯಲ್ಲಿ ನಾವೆಲ್ಲರೂ ಬರ್ತಾ ಇದ್ವಿ. ಸೊ ಅದಕ್ಕೆ ಸಂವಿಧಾನ ಕೊಟ್ಟ ಪಿತಾಗೆ ನಾವು ಗೌರವ ನಮ್ಮ ಸಲ್ಲಿಸೋ ಕಾರ್ಯಕ್ರಮ ಮಾಡ್ತಾ ಇದ್ವಿ. ಮತ್ತೊಂದು ಇವತ್ತು ಏನಂದ್ರೆ ಇವತ್ತು 6ನೇ ದಿನ ನಮ್ಮ ಮಹಿಳಾ ರಾಜ್ಯಾಧ್ಯಕ್ಷರಾದ ಸಂಗೀತಾ ಮೇಡಮ್ ಅವರು ಸಣ್ಣ ಕಿರಿ ವಯಸ್ಸಲ್ಲೇ ನಮ್ಮನ್ನೆಲ್ಲ ಬಿಟ್ಟು ನಮ್ಮ ಮಹಾಪ್ರಧಾನ ಕಾರ್ಯದರ್ಶಿ ರಾಜೇಶ್ ಮಾಸ್ಟರ್ ಅವರ ಧರ್ಮಪತ್ನಿ ನಮ್ಮ ಪ್ರತಿಯೊಂದು ಹೋರಾಟಕ್ಕೂ ಈ 13 ವರ್ಷ ನಾವು ಮಾಡಿರೋದ್ರಲ್ಲಿ ಪ್ರತಿ ವರ್ಷ ನಮ್ಮ ಜೊತೆಗೆ ಬಂದು ಅವರು ಭಾಗವಹಿಸ್ತಿದ್ರು. ಈ ವರ್ಷ ನಮ್ಮನ್ನು ಬಿಟ್ಟು ಅವರಿಲ್ಲ. ಅದಕ್ಕೆ ಅವ್ರಿಗೂ ನಾವು ಶ್ರದ್ಧಾಂಜಲಿ ಸಭೆಯನ್ನು ಮಾಡಿದ್ವಿ. ಮತ್ತೆ ಇನ್ನೊಂದು ವಿಚಾರ ಅಂದ್ರೆ ನನ್ನ ಜೊತೆಗೆ ಸಂಘಟನೆ ಹೆಸರು ಕೊಟ್ಟು ಎಲ್ಲ ಮಾಡಿದ್ದ ಡಾಕ್ಟರ್ ವೈ ಮರಿಸ್ವಾಮಿ ಸರ್, ಅವರು ಯಾವಾಗ ಸದಾ ಇದ್ಕೊಂಡು ಕಾರ್ಯಕ್ರಮ ಮುನ್ನಡೆಸ್ಕೊಂಡು ಹೋಗ್ತಾ ಇದ್ರು. ಇವತ್ತು ಅವರ ತಾಯಿ ಹುಷಾರಿಲ್ಲ ಅಂತೇಳಿ ರಾಯಚೂರಿಗೆ ಹೋಗಿದ್ದಾರೆ. ಅದು ನಮಗೆ ಮನಸ್ಸಲ್ಲಿ ಭಾರಿ, ಅವರಿಗೆ ಬಾಬಾ ಸಾಹೇಬರ ಬುದ್ಧನ ಆಶೀರ್ವಾದದಿಂದ ಅವ್ರ ತಾಯಿ ಗುಣಮುಖರಾಗಿ ಬರಲಿ ಅಂತೇಳಿ ನಾವು ಕೇಳ್ಕೊತೀವಿ. ಅದೇ ರೀತಿಯಲ್ಲಿ ಸಂಗೀತಾ ಮೇಡಮ್ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ, ಬಾಬಾ ಸಾಹೇಬರು ನಮ್ಮೆಲ್ಲರಿಗೂ ಆಶೀರ್ವಾದ ಮಾಡಲಿ ಅಂತ ಕೇಳ್ತಾ ಇದ್ವಿ. ಜೈ ಭೀಮ್, ಥ್ಯಾಂಕ್ ಯು.